ಅನ್ನ ಇರ್ಬೋದು, ಜೋಳ ಇರ್ಬೋದು, ಗೋಧಿ ಇರ್ಬೋದು ಅಥವಾ ಸಿರಿಧಾನ್ಯಗಳಿರ್ಬೋದು, ಇದಕ್ಕೆಲ್ಲ ಕ್ಯಾಲರಿ ವೈಸ್ ಆಲ್ಮೋಸ್ಟ್ ಎಲ್ಲದೂ ಸೇಮ್ ಇದೆ. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ, ಸ್ವಲ್ಪ ಕಡಿಮೆ ತಿಂದ್ಕೊಂಡು ಹೋಗಿ ಟೆಸ್ಟ್ ಮಾಡ್ತೀವಿ, ನಮ್ಮ ಬ್ಲಡ್ ಶುಗರ್ ಏನಿದೆ ಕಡಿಮೆ ಇರುತ್ತೆ ಅಂಡ್ ನಾವು ಅನ್ಕೊಳ್ತೀವಿ ಓ ನಂದು ಶುಗರ್ ತುಂಬಾ ಚೆನ್ನಾಗಿ ಕಂಟ್ರೋಲ್ ಅಲ್ಲಿ ಇದೆ ಅಂತ ಅನ್ಕೊಳ್ತೀವಿ. ಸೊ ಹಾಗಲ್ಲ. ಸೊ ಈ ತರ ಆಹಾರ ನೀವು ಪ್ಲಾನ್ ಮಾಡೋದಾದ್ರೆ ನೀವೇನು ಕಾಂಪ್ರಮೈಸ್ ಮಾಡಬೇಕು ಅಂತಿಲ್ಲ. ನಿಮ್ಗೆ ಇಷ್ಟಿರೋ ಅನ್ನ ಬೇಕಾದ್ರೆ ತಿನ್ಬೋದು, ಚಪಾತಿ ಬೇಕಾದ್ರೆ ತಿನ್ಬೋದು, ಜೋಳದ ರೊಟ್ಟಿ ಬೇಕಾದ್ರೆ ತಿನ್ಬೋದು. ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ನಮಗೆ ಶುಗರ್ ಸ್ಟಾರ್ಟ್ ಆದ ಕೂಡಲೇ ಫುಲ್ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ನಾನು ಇನ್ನು ಮುಂದೆ ಯಾವ ತರ ಆಹಾರವನ್ನು ಸೇವಿಸಬೇಕು, ನಾನು ಪಾಲಿಶ್ಡ್ ರೈಸ್ ಅಥವಾ ವೈಟ್ ರೈಸ್ ಅನ್ನ ಕಂಪ್ಲೀಟ್ಲಿ ಬಿಟ್ಟು ಬಾಯ್ಲ್ಡ್ ರೈಸ್ ಅಥವಾ ಅನ್ಪಾಲಿಶ್ಡ್ ರೈಸ್ ತಗೊಂಡ್ರೆ ಒಳ್ಳೇದಾ, ಅಥವಾ ನಾನು ಅನ್ನನೇ ಕಂಪ್ಲೀಟ್ಲಿ ಬಿಟ್ಟು ವೀಟ್ ಪ್ರಾಡಕ್ಟ್ಸ್ ತಗೊಳ್ಳೋದು ಒಳ್ಳೇದಾ, ಅಥವಾ ಇದೆರಡೂ ಬಿಟ್ಟು ಸಿರಿಧಾನ್ಯಗಳು ಅಥವಾ ಮಿಲ್ಲೆಟ್ಸ್ ತಗೊಳ್ಳೋದು ಒಳ್ಳೇದಾ ಅಂತ ಎಲ್ಲರಲ್ಲೂ ಕನ್ಫ್ಯೂಷನ್ ಇದೆ. ಸೊ ನಾವೀಗ ಇದರದ್ದು ಕ್ಯಾಲರೀಸ್ ಕಂಪೇರ್ ಮಾಡಿದರೆ ಅನ್ನ ಇರ್ಬೋದು, ಜೋಳ ಇರ್ಬೋದು, ಗೋಧಿ ಇರ್ಬೋದು ಅಥವಾ ಸಿರಿಧಾನ್ಯಗಳಿರ್ಬೋದು, ಇದಕ್ಕೆಲ್ಲ ಕ್ಯಾಲರಿ ವೈಸ್ ಆಲ್ಮೋಸ್ಟ್ ಎಲ್ಲದೂ ಸೇಮ್ ಇದೆ. ಹಾಗಾಗಿ ಎಲ್ಲ ಕ್ಯಾಲರೀಸು ಸೇಮ್ ಇದ್ದಾಗ ಇದರಲ್ಲಿ ಯಾವುದು ತಗೊಂಡ್ರೆ ಒಳ್ಳೇದು. ಸೊ ನಾನು ಈ ವಿಡಿಯೋದಲ್ಲಿ ನಾವು ರೆಗ್ಯುಲರ್ಲಿ ತಗೊಳ್ಳುವಂಥ ಫುಡ್ ಬಿಟ್ಟು ಸಿರಿಧಾನ್ಯ ತಗೊಂಡ್ರೆ ನಮ್ಗೆ ಏನಾದರೂ ಬೆನಿಫಿಟ್ ಇದೆಯಾ, ನಮ್ಮ ಶುಗರನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುತ್ತಾ, ಅಥವಾ ನಮ್ಮ HbA1cಯನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳಿಕ್ಕೆ ಆಗುತ್ತಾ ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾನೆ. ಸೊ ನಮಗೊತ್ತು ಡಯಾಬಿಟಿಸ್ ಇದ್ದವ್ರದ್ದು ಚೆನ್ನಾಗಿ ಕಂಟ್ರೋಲ್ ಅಂತ ಹೇಳಬೇಕು ಅಂದರೆ ಅವ್ರದ್ದು HbA1c ಏನಿದೆ ಅದು ಅರೌಂಡ್ 6.5 ಒಳಗೆ ಇದ್ದರೆ ಮಾತ್ರ ಅವರು ಚೆನ್ನಾಗಿ ಶುಗರ್ನ ಕಂಟ್ರೋಲ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಸೊ ಈ HbA1c ಅಂದರೆ ಗ್ಲೈಕೇಟೆಡ್ ಹಿಮೋಗ್ಲೋಬಿನ್. ಅದರ ಅರ್ಥ ಏನು ಅಂದರೆ ಈಗ ನಿಮ್ಮ HbA1c ಒಂದು 7 ಇದ್ದರೆ ಅದರ ಅರ್ಥ ನಿಮ್ಮ ಟೋಟಲ್ ಹಿಮೋಗ್ಲೋಬಿನ್ ಏನಿದೆ ಅದರಲ್ಲಿ 7% ಏನಿದೆ ಅದು ಗ್ಲೈಕೇಷನ್ ಆಗಿದೆ, ಅದು ಸರಿಯಾಗಿ ಕೆಲಸ ಮಾಡಲ್ಲ ಅಂತ ಅರ್ಥ. ಸೊ ಈ HbA1c ಜಾಸ್ತಿ ಆಗ್ತಾ ಹೋದರೆ ಅದರ ಅರ್ಥ ಏನು, ನಮ್ಮ ಬಾಡಿಯಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಆಗೋದ್ರಿಂದ ಗ್ಲೈಕೇಷನ್ ಆಗಿ ನಮ್ಮ ಹಿಮೋಗ್ಲೋಬಿನ್ ಏನಿದೆ ಅದು ಹಾಳಾಗ್ತಾ ಇದೆ, ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಅರ್ಥ. ಸೊ ಅದೇ ತರ ಈ ಶುಗರ್ ಜಾಸ್ತಿ ಇದ್ದಾಗ ನಮ್ಮ ಬಾಡಿಯಲ್ಲಿರುವಂಥ ಪ್ರತಿಯೊಂದು ಸಿಸ್ಟಮ್ಗೂ ಕೂಡ ಒಂದು ಅಡ್ವರ್ಸ್ ಎಫೆಕ್ಟ್ ಇದ್ದೇ ಇರುತ್ತೆ. ಸೊ ನಾವು ನಾರ್ಮಲಿ ನಮ್ಮ HbA1c ಏನಿದೆ ನಮಗೆ ಗೊತ್ತು ಅರೌಂಡ್ 5.4 ಅಥವಾ 5.6 ಒಳಗಡೆ ನಾವು ಮೇಂಟೈನ್ ಮಾಡಿದ್ರೆ ನಾವು ನಾರ್ಮಲ್ ಅಂತ ಹೇಳ್ತೀವಿ. ಸೊ ಅರೌಂಡ್ 5.6 ಇಂದ ಅರೌಂಡ್ ಒಂದು 6.4 ತನಕ ಇದ್ರೆ ನಾವು ಅದನ್ನ ಪ್ರೀ ಡಯಾಬಿಟಿಸ್ ಅಂತ ಹೇಳ್ತೀವಿ. ಇದಕ್ಕಿಂತ ಜಾಸ್ತಿ ಇದ್ರೆ ನಾವು ಡಯಾಬಿಟಿಸ್ ಅಂತ ಹೇಳ್ತೀವಿ. ಸೊ ಯೂಶಲಿ ಚೆನ್ನಾಗಿ ಒಂದು ಶುಗರ್ ಕಂಟ್ರೋಲ್ ಇದ್ದವರು ಈ HbA1c ಏನಿದೆ ಅರೌಂಡ್ 6 to 6.5 ಒಳಗೆ ಮೇಂಟೈನ್ ಮಾಡಲೇಬೇಕಾಗುತ್ತೆ. ನಮಗೆ ಗೊತ್ತು ಈ HbA1c ನಾವು ಯೂಶಲಿ ಟೆಸ್ಟ್ ಮಾಡೋದು 3 ತಿಂಗಳಿಗೆ ಒಮ್ಮೆ. ಅದರ ಮೇನ್ ರೀಸನ್ ಏನು ಅಂದ್ರೆ ನಮ್ಮ RBC ಏನಿದೆ, ನಮ್ಮ ರೆಡ್ ಬ್ಲಡ್ ಸೆಲ್ಸ್ ಏನಿದೆ ಅದರದ್ದು ಲೈಫ್ ಸ್ಪ್ಯಾನ್ ಏನಿದೆ 3 ತಿಂಗಳ ಇರುತ್ತೆ. ಸೊ ಹಾಗಾಗಿ ನಾವು 3 ಮಂತ್ಸ್ ಅಲ್ಲಿ ಒಂದ್ಸಲ ನಾವು ಈ HbA1c ಚೆಕ್ ಮಾಡಿದ್ರೆ ನಮಗೊಂದು ಆವರೇಜ್ ಸಿಗುತ್ತೆ. ಸೊ ಅದರ ಮೇನ್ ರೀಸನ್ ಯಾಕೆ ಈ HbA1c ಚೆಕ್ ಮಾಡ್ತೀವಿ, ರೆಗ್ಯುಲರ್ ಆಗಿ ಬ್ಲಡ್ ಶುಗರ್ ಅಷ್ಟೇ ಚೆಕ್ ಮಾಡಲ್ಲ ಅಂದ್ರೆ ನಾವು ಯೂಶಲಿ ಬ್ಲಡ್ ಶುಗರ್ ಏನಿದೆ ನಾವು ಅವಾಗ ತಗೊಂಡಿರುವಂಥ ಆಹಾರದ ಮೇಲೆ ತುಂಬ ಡಿಪೆಂಡ್ ಆಗಿರುತ್ತೆ. ಈಗ ನೀವು ಬ್ಲಡ್ ಟೆಸ್ಟ್ ಮಾಡಲಿಕ್ಕೆ ಹೋಗುವಾಗ ನೀವು ಚೆನ್ನಾಗಿ ಅನ್ನ ಅಥವಾ ಸ್ವೀಟ್ಸ್ ಏನಾದರೂ ತಿಂದ್ಕೊಂಡು ಹೋದ್ರೆ ನಿಮ್ಮ ಬ್ಲಡ್ ಶುಗರ್ ಏನಿದೆ ತುಂಬ ಜಾಸ್ತಿ ಇರುತ್ತೆ. ಸೊ ಯೂಶಲಿ ನಾವೆಲ್ಲ ಬ್ಲಡ್ ಟೆಸ್ಟಿಗೆ ಹೋಗುವಾಗ ನಮಗೊಂದು ಆಸೆ ಇರುತ್ತೆ ನಮ್ಮ ಶುಗರ್ ಏನಿದೆ ತುಂಬ ಚೆನ್ನಾಗಿ ಕಂಟ್ರೋಲ್ ಇರಬೇಕು ಅಂತ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಸ್ವಲ್ಪ ಕಡಿಮೆ ತಿಂದ್ಕೊಂಡು ಹೋಗಿ ಟೆಸ್ಟ್ ಮಾಡ್ತೀವಿ, ನಮ್ಮ ಬ್ಲಡ್ ಶುಗರ್ ಏನಿದೆ ಕಡಿಮೆ ಇರುತ್ತೆ ಆ್ಯಂಡ್ ನಾವು ಅನ್ಕೊಳ್ತೀವಿ ಓ ನಂದು ಶುಗರ್ ತುಂಬ ಚೆನ್ನಾಗಿ ಕಂಟ್ರೋಲಲ್ಲಿ ಇದೆ ಅಂತ ಅನ್ಕೊಳ್ತೀವಿ. ಸೊ ಹಾಗಲ್ಲ. ಸೊ ಈ HbA1c ಚೆಕ್ ಮಾಡಿದಾಗ ಮಾತ್ರ ನಮಗೊಂದು ಆವರೇಜ್ ಸಿಗುತ್ತೆ, ಎಷ್ಟು ಲಾಸ್ಟ್ 3 ಮಂತ್ಸಲ್ಲಿ ನಿಮ್ಮ ಶುಗರ್ ಹೇಗಿತ್ತು, ಅದು ಜಾಸ್ತಿ ಇತ್ತಾ ಅಥವಾ ಕಡಿಮೆ ಇತ್ತಾ ಅಂತ ನಮಗೆ ಕ್ಲಿಯರ್ಲಿ ಗೊತ್ತಾಗುತ್ತೆ. ಸೊ ಅದಕ್ಕಾಗಿ ನಾವು ಈ HbA1c ಟೆಸ್ಟನ್ನು ಮಾಡೋದು. ಸೊ ಈಗ ನಾನು ಹೇಳಿರುವಂಥ ಆಹಾರಗಳು ಅದು ಅನ್ನ ಇರ್ಬೋದು, ಜೋಳ ಇರ್ಬೋದು, ಗೋಧಿ ಇರ್ಬೋದು ಅಥವಾ ಸಿರಿಧಾನ್ಯಗಳಿರ್ಬೋದು. ಸೊ ಇದಕ್ಕೆಲ್ಲ ಆಲ್ಮೋಸ್ಟ್ ಸಿಮಿಲಿಯರ್ ಆಗಿರುವಂಥ ಕ್ಯಾಲರೀಸ್ ಇದೆ, ಅಂದರೆ ಅದರಲ್ಲಿರುವಂಥ ಎನರ್ಜಿ ಏನಿದೆ ಅದು ಆಲ್ಮೋಸ್ಟ್ ಸೇಮ್ ಇದೆ. ಮೇ ಬಿ ಒಂದು 100 ಗ್ರಾಮಲ್ಲಿ ಅರೌಂಡ್ 300 to 400 ಒಳಗೆ ಕ್ಯಾಲರೀಸ್ ಇರುತ್ತೆ. ಅದು ರೈಸ್ ಆದರೂ ಅಷ್ಟೇ, ಜೋಳ ಆದರೂ ರಾಗಿ ಆದರೂ ಎಲ್ಲ ಯಾವುದಾದ್ರೂ ಅಷ್ಟೇ. ಸೊ ಮೇನ್ಲಿ ವಾಟ್ ಮ್ಯಾಟರ್ಸ್ ಇಸ್ ಕ್ವಾಂಟಿಟಿ. ನಾವು ಎಷ್ಟು ತಿಂತೀವಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನಾವು ಯಾವಾಗಲೂ ಶುಗರ್ ಇದ್ದವರು ಏನು ಮಾಡಬೇಕು, ಸ್ಮಾಲ್ ಮೀಲ್ಸನ್ನು ಪ್ರಿಫರ್ ಮಾಡಬೇಕು. ಜಾಸ್ತಿ ಕ್ಯಾಲರಿ ಕಡಿಮೆ ಇರುವಂಥ ಆಹಾರಗಳಾಗಿರುವಂಥ ತರಕಾರಿಗಳಿರ್ಬೋದು, ಹಣ್ಣುಗಳಿರ್ಬೋದು ಅಥವಾ ಲೈಕ್ ಫ್ಯಾಟಿ ಫುಡ್ಗಳಿರ್ಬೋದು, ಅಂದರೆ ಒಳ್ಳೆ ಕೊಬ್ಬಿರುವಂಥ ಆಹಾರಗಳಿರ್ಬೋದು, ಅದಾಗಿ ನಟ್ಸು, ಸೀಡ್ಸು ಈ ಥರ ಆಹಾರಗಳನ್ನು ನಾವು ಜಾಸ್ತಿ ಸೇವಿಸಬೇಕು. ಸೊ ಹಾಗಾಗಿ ನಮ್ಮ ಶುಗರ್ ಏನಿದೆ ನಮ್ಮ ತುಂಬ ಚೆನ್ನಾಗಿ ಕಂಟ್ರೋಲಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ. ಬಟ್ ಈ ಐಟಮ್ಸ್ ಏನಿದೆ ಅನ್ನ, ಜೋಳ, ರಾಗಿ, ಗೋಧಿ ಈ ಐಟಮ್ಸ್ ಏನಿದೆ ಸೊ ಇದರಲ್ಲೆಲ್ಲ ಸಿಮಿಲಿಯರ್ ಕ್ಯಾಲರೀಸ್ ಇದ್ದರೂ ಕೂಡ ಈ ಕ್ಯಾಲರಿ ಅಲ್ಲ ಆ್ಯಕ್ಚುಲಿ ನಮ್ಮ ಬ್ಲಡ್ ಶುಗರ್ನ ಸಡನ್ಲಿ ಡಿಸೈಡ್ ಮಾಡೋದು. ಅಂದರೆ ಎಷ್ಟು ಬೇಗ ಆ ಆಹಾರ ಡೈಜೆಸ್ಟ್ ಆಗಿ ಅದರಲ್ಲಿರುವಂಥ ಗ್ಲೂಕೋಸ್ ನಿಮ್ಮ ರಕ್ತಕ್ಕೆ ಬಿಡುಗಡೆ ಆಗುತ್ತೆ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಇದನ್ನ ನಾವೇನು ಹೇಳ್ತೀವಿ, ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ, ಅಂದರೆ ಗ್ಲೈಸಿಮಿಕ್ ವ್ಯಾಲ್ಯೂ. ಸೊ ಈ ಗ್ಲೈಸಿಮಿಕ್ ವ್ಯಾಲ್ಯೂಸ್ ಕಂಪೇರ್ ಮಾಡಿದರೆ ಅದು ಈ ನಮ್ಮ ಧಾನ್ಯಗಳೇನಿದೆ ಅದಕ್ಕಿಂತ ತುಂಬ ಚೆನ್ನಾಗಿ ಈ ಸಿರಿಧಾನ್ಯಗಳಲ್ಲಿ ಕಂಪ್ಯಾರಿಟಿವ್ಲಿ ಕಡಿಮೆ ಇದೆ. ಸೊ ಹಾಗಾಗಿ ಡಯಾಬಿಟಿಸ್ ಇದ್ದವರಿಗೆ ಅನ್ನ, ಜೋಳ, ಗೋಧಿ ಇದನ್ನ ಬಿಟ್ಟು ಸಿರಿಧಾನ್ಯಗಳು ತಗೊಳ್ಳಿಕ್ಕೆ ಆದರೆ ತುಂಬ ಒಳ್ಳೆಯದು. ಈಗ ಒಂದು ಪಾಲಿಶ್ಡ್ ರೈಸ್, ಒಳ್ಳೆ ವೈಟ್ ರೈಸ್ ಏನಿದೆ ಅದು ನಾವು ತಗೊಂಡ್ರೆ ನಮ್ಮ ಬ್ಲಡ್ ಶುಗರ್ ಏನಿದೆ ಸಡನ್ ಆಗಿ
ಚೆನ್ನಾಗಿ ಶೂಟ್ ಆಗೇ ಆಗುತ್ತೆ. ಸೊ ಅಟ್ ದ ಸೇಮ್ ಟೈಮ್ ಅದರ ಬದಲು ನಾವು ಯಾವುದಾದ್ರೂ ಸಿರಿಧಾನ್ಯ ಅಥವಾ ತುಂಬ ಅನ್ಪಾಲಿಷ್ಡ್ ಆಗಿರುವಂಥ ಏನಾದರೂ ಒಂದು ಐಟಮ್ ತಗೊಂಡಾಗ ಏನಾಗುತ್ತೆ, ನಮ್ಮ ಬ್ಲಡ್ ಶುಗರ್ ಅಷ್ಟು ಬೇಗ ಕಡಿಮೆ ಆಗೋದು ಅಂದರೆ ಜಾಸ್ತಿ ಆಗೋದಿಲ್ಲ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಏನಾಗುತ್ತೆ, ನಮಗೆ ಹೊಟ್ಟೆ ಕೂಡ ಬೇಗ ತುಂಬುತ್ತೆ. ಸೊ ಹಾಗಾಗಿ ಡಯಾಬಿಟಿಸ್ ಇದ್ದವರಿಗೆ ನಾವು ಈಗ ಕಂಪೇರ್ ಮಾಡಿ ನೋಡಿದರೆ ನಾರ್ಮಲ್ ಧಾನ್ಯಗಳಕ್ಕಿಂತ ಒಳ್ಳೆಯದು ಸಿರಿಧಾನ್ಯಗಳು. ಸೊ ಕಾಮನ್ ಆಗಿ ನಾವು ಯೂಸ್ ಮಾಡುವಂಥ ಸಿರಿಧಾನ್ಯಗಳು ಯಾವುದು ಅಂದರೆ ನಿಮಗೆಲ್ಲ ಗೊತ್ತು, ನವಣೆ, ಅರ್ಕ, ಸಾಮೆ ಅಥವಾ ರಾಗಿ ಕೂಡ ಒಂದು ಮಿಲೆಟ್ ಅಂತ ನಾವು ಹೇಳ್ಬೋದು. ಸೊ ಈ ಥರ ಐಟಮ್ಸ್ ತಗೊಂಡಾಗ ಕಂಪ್ಯಾರಿಟಿವ್ಲಿ ಅದು ಡೈಜೆಸ್ಟ್ ಆಗಿ ಅದರದ್ದು ಗ್ಲೂಕೋಸ್ ರಕ್ತಕ್ಕೆ ಬಿಡುಗಡೆ ಆಗೋದು ಕಂಪ್ಯಾರಿಟಿವ್ಲಿ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನಾವು ಏನು ಮಾಡ್ಬೋದು, ರೈಸು ವೀಟು ಬೇಕಾದರೆ ಕಡಿಮೆ ಮಾಡಿ ನಾವು ಈ ಸಿರಿಧಾನ್ಯಗಳದ್ದು ಉಪಯೋಗ ಏನಿದೆ ಅದು ಕಂಪ್ಯಾರಿಟಿವ್ಲಿ ಜಾಸ್ತಿ ಮಾಡ್ಬೋದು. ಬಟ್ ಅಟ್ ದ ಸೇಮ್ ಟೈಮ್ ನಾವು ಫಸ್ಟ್ ಹೇಳಿದಂಗೆ ಕ್ವಾಂಟಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಆಲ್ಮೋಸ್ಟ್ ಎಲ್ಲದಕ್ಕೂ ಕೂಡ ಸೇಮ್ ಕ್ಯಾಲರೀಸ್ ಇದೆ. ಸೊ ನಾವೀಗ ಏನಾದರೂ ಅನ್ನ ತಿನ್ನಬೇಕು ಅಂತ ಇದ್ದರೆ ನೀವೇನು ಮಾಡ್ಬೋದು, ಕಡಿಮೆ ಕ್ವಾಂಟಿಟಿ ಅನ್ನ ತಗೊಂಡು ತುಂಬ ಚೆನ್ನಾಗಿ ಅದಕ್ಕೆ ತರಕಾರಿಗಳನ್ನು ಹಾಕಿ ಸೇವಿಸಿದರೆ ನಮಗೆ ಈ ಮಿಲೆಟ್ಸ್ ತಗೊಳ್ಳುವಂಥ ಸೇಮ್ ರಿಸಲ್ಟ್ ನಮಗೆ ಸಿಗುತ್ತೆ. ಬಟ್ ಈಗ ಬ್ಯಾಂಗ್ಳೂರ್ ಸೈಡಲ್ಲೆಲ್ಲ ನೋಡಿದ್ರೆ ರಾಗಿ ತುಂಬ ಪ್ರಿಫರ್ ಮಾಡ್ತಾರೆ. ಬಟ್ ನೀವು ರಾಗಿ ಮುದ್ದೆ, ಚೆನ್ನಾಗಿ ಒಂದು ರಾಗಿ ಮುದ್ದೆ ತಿಂದು ನೀವು ಶುಗರ್ ಚೆಕ್ ಮಾಡಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ ನಮ್ಮ ಶುಗರ್ ಲೆವೆಲ್ಸ್ ಏನಿದೆ ಜಾಸ್ತಿ ಆಗೇ ಆಗುತ್ತೆ. ಸೊ ಕ್ವಾಂಟಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಾವು ಯೂಶಲಿ ಏನು ಮಾಡಬೇಕು ಅಂದರೆ, ನಾ ಹೇಳ್ದಂಗೆ ನಮ್ಮ ಅದು ಸಿರಿಧಾನ್ಯ ಇರಲಿ, ಧಾನ್ಯಗಳಿರಲಿ, ಅದರದ್ದು ಕ್ವಾಂಟಿಟಿ ಕಡಿಮೆ ಮಾಡಿ ಅದರೊಟ್ಟಿಗೆ ಒಳ್ಳೆ ಫ್ಯಾಟ್ ಇರುವಂಥ ಆಹಾರಗಳನ್ನು ಸೇವಿಸಬೇಕು. ನಮಗೆ ಸಫಿಷಿಯೆಂಟ್ ಆಗುವಷ್ಟು ಪ್ರೋಟೀನನ್ನು ನಾವು ಸೇವಿಸಬೇಕು. ಅದರೊಟ್ಟಿಗೆ ಚೆನ್ನಾಗಿ ನಾರಿನಂಶ ಕೂಡ ನಾವು ತಗೋಬೇಕು. ಈಗ ಈ ಸಿರಿಧಾನ್ಯಗಳದ್ದು ಗ್ಲೈಸಿಮಿಕ್ ವ್ಯಾಲ್ಯೂ ಯಾಕೆ ಕಡಿಮೆ ಇದೆ ಆ್ಯಂಡ್ ಕಂಪೇರ್ ಟು ರೈಸ್ ಇರ್ಬೋದು, ಜೋಳ ಇರ್ಬೋದು, ರಾಗಿ, ಗೋಧಿ ಇರ್ಬೋದು, ಅದಕ್ಕೆ ಕಂಪೇರ್ ಮಾಡಿದರೆ ಯಾಕೆ ಸಿರಿಧಾನ್ಯಗಳು ತಗೊಳ್ಳೋದು ಒಳ್ಳೆಯದು ಅಂದರೆ, ಒಂದು ಅದರಲ್ಲಿರುವಂಥ ನಾರಿನಂಶ. ಸೊ ನಾರಿನಂಶ ತುಂಬ ಚೆನ್ನಾಗಿ ಸಿರಿಧಾನ್ಯಗಳಲ್ಲಿ ಇದ್ದಿದ್ದಕ್ಕೆ ಅದು ಬೇಗ ಡೈಜೆಸ್ಟ್ ಆಗೋದಿಲ್ಲ. ನಮ್ಮ ಗ್ಯಾಸ್ಟ್ರಿಕ್ ಎಂಪ್ಟಿಯಿಂಗ್ ಟೈಮ್ ಅಂತ ಇದೆ, ಅದು ಡಿಲೇ ಆಗುತ್ತೆ. ಸೊ ನೀವು ಈಗ ಒಂದು ರಾಗಿ ದೋಸೆ ನೀವು ತಿನ್ನುವಾಗ ಅದರೊಟ್ಟಿಗೆ ಚೆನ್ನಾಗಿ ನಾವು ಪಲ್ಯಗಳೆಲ್ಲ ಹಾಕಿ ತಿಂದರೆ, ಬಟ್ ರಾಗಿಯಲ್ಲಿ ಕೂಡ ಆಲ್ರೆಡಿ ಏನಿದೆ ಅದರಲ್ಲಿ ನಾರಿನಂಶ ಜಾಸ್ತಿ ಇದೆ. ಸೊ ಹಾಗಾಗಿ ಇದು ಡೈಜೆಸ್ಟ್ ಆಗಿ ಬೇಗ ರಕ್ತಕ್ಕೆ ಗ್ಲೂಕೋಸ್ ಬಿಡುಗಡೆ ಆಗೋದಿಲ್ಲ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾವು ನಮ್ಮ ರೆಗ್ಯುಲರ್ ಆಕ್ಟಿವಿಟೀಸ್ ಮಾಡ್ತಾ ಇರುವಾಗ ಏನಾಗುತ್ತೆ, ಆ ಗ್ಲೂಕೋಸ್ ಏನಿದೆ ಅದು ಯೂಟಿಲೈಸ್ ಆಗ್ತಾ ಇರ್ತದೆ. ನಾನೀಗ ನಿಮ್ಮ ಹತ್ರ ಮಾತಾಡಲಿಕ್ಕೂ ಕೂಡ ನನಗೇನು ಬೇಕು, ಗ್ಲೂಕೋಸ್ ಖರ್ಚಾಗುತ್ತೆ ನಮ್ಮ ಬಾಡಿಯಲ್ಲಿ. ಸೊ ಹಾಗಾಗಿ ರಕ್ತಕ್ಕೆ ಬಿಡುಗಡೆ ಆಗುವಂಥ ಗ್ಲೂಕೋಸ್ ಸ್ಲೋಲಿ ಯೂಟಿಲೈಸ್ ಆಗ್ತಾ ಇರ್ತದೆ. ಆ್ಯಂಡ್ ರಕ್ತಕ್ಕೆ ಬಿಡುಗಡೆ ಆಗೋದು ಕೂಡ ತುಂಬ ಸ್ಲೋ ಆಗುತ್ತೆ. ಇನ್ನೂ ಇದನ್ನು ನಾವು ಕಡಿಮೆ ಮಾಡಬೇಕು, ಗ್ಲೂಕೋಸ್ ರಿಲೀಸ್ ಆಗೋದು ಕಡಿಮೆ ಮಾಡಬೇಕು ಅಂದರೆ ನಾವೇನು ಮಾಡಬೇಕು, ಚೆನ್ನಾಗಿ ಇನ್ನೂ ಇದರೊಟ್ಟಿಗೆ ತರಕಾರಿಗಳನ್ನು ನಾವು ಜಾಸ್ತಿ ಸೇವಿಸಬೇಕು. ಇನ್ನು ಎರಡನೇದೇನೆಂದರೆ, ಈ ಸಿರಿಧಾನ್ಯಗಳಲ್ಲಿ ರೆಸಿಸ್ಟೆಂಟ್ ಸ್ಟಾರ್ಚು ನಮ್ಮ ಧಾನ್ಯಗಳಿಗೆ ಕಂಪೇರ್ ಮಾಡಿದರೆ ಸ್ವಲ್ಪ ಜಾಸ್ತಿ ಇದೆ. ಸೊ ರೆಸಿಸ್ಟೆಂಟ್ ಸ್ಟಾರ್ಚ್ ಅಂದರೆ ಅದು ಡೈಜೆಸ್ಟ್ ಆಗೋದಿಲ್ಲ ಸರಿಯಾಗಿ. ಸೊ ಹಾಗಾಗಿ ನಮ್ಮ ರಕ್ತಕ್ಕೆ ಗ್ಲೂಕೋಸ್ ಬಿಡುಗಡೆ ಆಗೋದು ಕೂಡ ತುಂಬ ಕಡಿಮೆ ಆಗುತ್ತೆ. ನಾನು ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೆ ಲೈಕ್ ರೆಟ್ರೋಗ್ರೇಡೇಷನ್ ಅಂತ ಒಂದು ಪ್ರಾಸೆಸ್ ಬಗ್ಗೆ. ಅಂದರೆ ನಮಗೆ ಅನ್ನ ತಿನ್ನಬೇಕು, ಅನ್ನ ಬಿಡ್ಲಿಕ್ಕೆ ಆಗೋದಿಲ್ಲ ಅಂದರೆ ಅದನ್ನು ನಾವು ಏನು ಮಾಡಬೇಕು, ಅನ್ನ ಕುಕ್ ಮಾಡಿ ಆ ಬಿಸಿ ಬಿಸಿ ಅನ್ನವನ್ನು ಸೀದಾ ಫ್ರಿಡ್ಜ್ ಒಳಗೆ ಹಾಕಿ ಒಂದು 24 hours, ಅಟ್ಲೀಸ್ಟ್ ಒಂದು 18 hours ಆದರೂ ಕೂಲ್ ಮಾಡಿದ ಮೇಲೆ ನಮಗೆ ಎಷ್ಟು ಬೇಕೋ ಅದನ್ನು ಬಿಸಿ ಮಾಡಿ ತಗೊಂಡಾಗ ಏನಾಗುತ್ತೆ, ನಮ್ಮ ಬ್ಲಡ್ ಶುಗರ್ ಜಾಸ್ತಿ ಆಗಲ್ಲ. ಇದಕ್ಕೆ ಮೇನ್ ರೀಸನ್ ಏನು ಅಂದರೆ, ಅದರಲ್ಲಿರುವಂಥ ಸ್ಟಾರ್ಚ್ ಏನಿದೆ ಅದು ಸ್ಟೇಬಲ್ ಸ್ಟಾರ್ಚ್ ಆಗಿಬಿಡುತ್ತೆ, ಅದು ಡೈಜೆಸ್ಟ್ ಆಗಲ್ಲ. ಸೊ ಹಾಗಾಗಿ ಈ ರೆಸಿಸ್ಟೆಂಟ್ ಸ್ಟಾರ್ಚು ನಮ್ಮ ಈ ಸಿರಿಧಾನ್ಯಗಳಲ್ಲಿ ಜಾಸ್ತಿ ಇದ್ದಿದ್ದಕ್ಕೆ ನಮ್ಮ ಬ್ಲಡ್ ಶುಗರ್ ಕಂಟ್ರೋಲ್ ಆಗಲಿಕ್ಕೆ ಕಂಪೇರ್ಡ್ ಟು ಧಾನ್ಯಗಳು, ಸಿರಿಧಾನ್ಯ ಇಸ್ ಕಂಪ್ಯಾರಿಟಿವ್ಲಿ ಬೆಟರ್. ಇನ್ನು ಸಿರಿಧಾನ್ಯಗಳು ನಮ್ಮ ನಾರ್ಮಲ್ ರೈಸಿಗೆ ಕಂಪೇರ್ ಮಾಡಿದರೆ ನಮ್ಮ ಇನ್ಸುಲಿನ್ ಸೆನ್ಸಿಟಿವಿಟಿಯನ್ನು ಇಂಪ್ರೂವ್ ಮಾಡುತ್ತೆ. ಯಾಕೆಂದರೆ ಇದೆಲ್ಲ ತುಂಬ ಮೆಗ್ನೀಷಿಯಂ ರಿಚ್ ಆಗಿರುವಂಥ ಐಟಮ್ಸ್. ಸೊ ಮೆಗ್ನೀಷಿಯಂ ಏನಿದೆ ನಮ್ಮ ಇನ್ಸುಲಿನ್ ಸೆನ್ಸಿಟಿವಿಟಿಯನ್ನು ಇಂಪ್ರೂವ್ ಮಾಡಲಿಕ್ಕೂ ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಅದರೊಟ್ಟಿಗೆ ನಮಗೆ ಗೊತ್ತು, ವೆಯ್ಟ್ ರಿಡಕ್ಷನ್ಗೆ ಮಿಲೆಟ್ಸ್ ಆರ್ ರಿಯಲಿ ಗುಡ್. ಸೊ ನಾವು ಬೆಳಿಗ್ಗೆ ಈಗ ಅಕ್ಕಿ ದೋಸೆ ಮಾಡೋ ಬದಲು ನಾವು ಬೇಕಾದ್ರೆ ಏನು ಮಾಡ್ಬೋದು, ಮಿಲೆಟ್ ದೋಸೆ ಮಾಡಿ ತಗೋಬೋದು. ಆ್ಯಂಡ್ ಯೂಶಲಿ ನೀವು ಅರ್ಥ ಮಾಡಬೇಕಾಗಿದೆ ಏನಂದರೆ, ನೀವು ಒಂದು ಸರ್ಟೆನ್ ಕ್ವಾಂಟಿಟಿ ಆಫ್ ಅನ್ನ ಅಥವಾ ಜೋಳ ಅಥವಾ ರಾಗಿ ಅಥವಾ ಗೋಧಿ ಏನಾದರೂ ತಿಂದರೆ ಎಷ್ಟು ಬೇಗ ನಿಮ್ಮ ಶುಗರ್ ಸ್ಪೈಕ್ ಆಗುತ್ತೋ ಅದಕ್ಕಿಂತ ಜಾಸ್ತಿ ಬೇಗ ಅದರದ್ದು ಹಿಟ್ಟಿರುವಂಥ ಆಹಾರ ತಗೊಂಡ್ರೆ ಆಗುತ್ತೆ. ಸೊ ದೋಸೆ ಕಂಪ್ಯಾರಿಟಿವ್ಲಿ ನೋಡಿದ್ರೆ ದೋಸೆ ತಿಂದರೆ ಇನ್ನೂ ಬೇಗ ನಮ್ಮ ಶುಗರ್ ಏನಿದೆ ಅದು ಹೈಕ್ ಆಗುವಂಥ ಸಾಧ್ಯತೆ ಇದೆ. ಸೊ ನಾವು ಏನು ಮಾಡಬೇಕು ಅಂದರೆ, ಯಾವುದೇ ಧಾನ್ಯ ಇರಲಿ, ಸಿರಿಧಾನ್ಯ ಇರಲಿ, ಅದು ತಗೊಳ್ಳೋ ಪೂರ್ವದಲ್ಲಿ ಒಂದು ಸ್ವಲ್ಪ ತರಕಾರಿಯನ್ನು ತಿಂದರೆ ತುಂಬ ಒಳ್ಳೆಯದು. ಅದಕ್ಕೆ ನಾವು ಊಟ ಮಾಡುವಾಗ ಫಸ್ಟ್ ವೆಜಿಟೇಬಲ್ಸ್ ತಗೊಂಡು ಅದಾದಮೇಲೆ ನಿಮ್ಮ ಮಿಲೆಟ್ಸ್ ಅಥವಾ ಧಾನ್ಯಗಳನ್ನು ತಗೊಂಡು ಮತ್ತೆ ಅದರೊಟ್ಟಿಗೆ ವೆಜಿಟೇಬಲ್ಸ್ ಸೇರಿಸಿ ತಗೋಬೇಕು ಅಂತ ಹೇಳೋದ್ರ ಉದ್ದೇಶ. ಸೊ ಹಾಗಾಗಿ ವೆಯ್ಟ್ ರಿಡಕ್ಷನಿಗೂ ಕೂಡ ಈ ಮಿಲೆಟ್ಸ್ ಏನಿದೆ ಅದು ತುಂಬ ಒಳ್ಳೆಯದು. ಯಾಕಂದರೆ ಅದರಲ್ಲಿ ನಾರಿನಂಶ ಜಾಸ್ತಿ ಇದ್ದಿದ್ದಕ್ಕೆ ನಮ್ಮ ವೆಯ್ಟ್ ರಿಡಕ್ಷನ್ಗೆ ಅದು ತುಂಬ ಹೆಲ್ಪ್ ಆಗುತ್ತೆ. ನಮ್ಮ ಸೆಟೈಟಿ ಕೂಡ ಬೇಗ ಇಂಡ್ಯೂಸ್ ಆಗುತ್ತೆ. ಸೊ ಹಾಗಾಗಿ ಮಿಲೆಟ್ಸ್ ತಗೊಂಡಾಗ ನಮ್ಮ ವೆಯ್ಟ್ ಕಡಿಮೆ ಆಗುತ್ತೆ. ವೆಯ್ಟ್ ಕಡಿಮೆ ಆದಾಗ ನಮ್ಮ ಇನ್ಸುಲಿನ್ ಸೆನ್ಸಿಟಿವಿಟಿ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಮಿಲೆಟ್ಸಲ್ಲಿ ಕಂಪ್ಯಾರಿಟಿವ್ಲಿ ಜಾಸ್ತಿ ಮೆಗ್ನೀಷಿಯಂ ಇದ್ದಿದ್ದಕ್ಕೂ ಕೂಡ ನಮ್ಮ ಇನ್ಸುಲಿನ್ ಸೆನ್ಸಿಟಿವಿಟಿ ಏನಿದೆ ಅದು ಇಂಪ್ರೂವ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಅದರೊಟ್ಟಿಗೆ ಇದರಲ್ಲಿ ತುಂಬ ಚೆನ್ನಾಗಿ ಪಾಲಿಫಿನಾಲ್ಸು, ಆಂಟಿ ಆಕ್ಸಿಡೆಂಟ್ಸು ಕಂಪ್ಯಾರಿಟಿವ್ಲಿ ಜಾಸ್ತಿ ಇದೆ. ಸೊ ಈಗ ಮ್ಯಾಕ್ಸಿಮಮ್ ಮನೆಗಳಲ್ಲಿ ಪ್ರಿಫರ್ ಮಾಡೋದೇನು, ರಿಫೈನ್ಡ್ ಆಗಿರುವಂಥ ಸ್ಟಾರ್ಚ್, ಅಂದರೆ ರಿಫೈನ್ಡ್ ಆಗಿರುವಂಥ ಅಕ್ಕಿ, ಅಂದರೆ ತುಂಬ ಪಾಲಿಶ್ಡ್ ಆಗಿರುವಂಥ ಅಕ್ಕಿ ಇರ್ಬೋದು, ಮೈದಾ ಇರ್ಬೋದು. ಸೊ ಈ ಥರ ಐಟಮ್ಸನ್ನು ನಾವು ಜಾಸ್ತಿ ಪ್ರಿಫರ್ ಮಾಡ್ತೀವಿ. ಸೊ ಹಾಗಾಗಿ ನಮ್ಮ ಬ್ಲಡ್ ಶುಗರ್ ಕೂಡ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆಗ್ತಾ ಇದೆ. ಸೊ ಈ ಥರ ಹೋಲ್ ಗ್ರೈನ್ಸ್
ತಗೊಂಡಾಗ ಅಥವಾ ಸಿರಿಧಾನ್ಯಗಳು ತಗೊಂಡಾಗ ಏನಾಗುತ್ತೆ, ಅದರಲ್ಲಿ ಪಾಲಿಫಿನಾಲ್ಸ್ ಇರ್ಬೋದು, ನಮಗೆ ಬೇಕಾಗಿರುವಂಥ ಆಂಟಿ ಆಕ್ಸಿಡೆಂಟ್ಸ್ ಇರ್ಬೋದು, ಇದೆಲ್ಲ ತುಂಬ ಚೆನ್ನಾಗಿರುವುದರಿಂದ ಈ ಶುಗರಿಂದ ಆಗುವಂಥ ಇನ್ಫ್ಲಮೇಷನ್ ಏನಿದೆ, ಶುಗರ್ ಇಸ್ ಅ ಸೈಲೆಂಟ್ ಕಿಲ್ಲರ್, ಅಂದರೆ ನಮ್ಮ ಬಾಡಿಯಲ್ಲಿ ಇನ್ಫ್ಲಮೇಷನ್ನ ಜಾಸ್ತಿ ಮಾಡಿ ನಮಗೆ ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ. ಸೊ ಈ ಇನ್ಫ್ಲಮೇಷನ್ನ ತಡೆಗಟ್ಟಲಿಕ್ಕೂ ಕೂಡ ಈ ಸಿರಿಧಾನ್ಯಗಳೇನಿದೆ ಒನ್ ಆಫ್ ದ ಬೆಸ್ಟ್ ಅಂತ ನಾವು ಹೇಳ್ಬೋದು. ಈಗ ಸಂಶೋಧನೆಗಳು ಏನು ಹೇಳುತ್ತೆ ಅಂದರೆ, ನಾವು ರೆಗ್ಯುಲರ್ ಆಗಿ ನಮ್ಮ ಕನ್ಸಂಪ್ಷನ್ ಆಫ್ ರೈಸ್ ಇರ್ಬೋದು, ವೀಟ್ ಇರ್ಬೋದು, ಜೋಳ ಇರ್ಬೋದು, ಅದನ್ನು ಕಡಿಮೆ ಮಾಡಿ ಸಿರಿಧಾನ್ಯಗಳ ನವಣೆ, ಆರ್ಕ ಇದೆಲ್ಲ ಜಾಸ್ತಿ ಯೂಸ್ ಮಾಡಿದರೆ ವಿತಿನ್ ಎ ಸ್ಪ್ಯಾನ್ ಆಫ್ 1 to 3 ಮಂತ್ಸಲ್ಲಿ ನಮ್ಮ HbA1c ಏನಿದೆ ಅಟ್ಲೀಸ್ಟ್ 1 to 1.5% ನಮಗೆ ಕಡಿಮೆ ಮಾಡಲಿಕ್ಕಾಗತ್ತೆ. ಬಟ್ ರೆಗ್ಯುಲರ್ಲಿ ಇದಷ್ಟೇ ಯೂಸ್ ಮಾಡಬೇಕು. ನಾವು ಸಿರಿಧಾನ್ಯ ಯೂಸ್ ಮಾಡ್ತಾ ಇದ್ವಿ ಅಂತ ಹೇಳಿ ಎಲ್ಲ ಸ್ವೀಟುಗಳು ತಿಂದರೆ ಏನಾಗುತ್ತೆ, ನಮ್ಮ ಶುಗರ್ ಮತ್ತು ಜಾಸ್ತಿ ಆಗುತ್ತೆ. ಸೊ ನಾವು ಯೂಸ್ ಮಾಡುವಂಥ ಧಾನ್ಯಗಳ ಕ್ವಾಂಟಿಟಿ ಕಡಿಮೆ ಮಾಡಿ ಈ ಸಿರಿಧಾನ್ಯಗಳನ್ನು ಇಂಟ್ರೊಡ್ಯೂಸ್ ಮಾಡಬೇಕು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಸಿರಿಧಾನ್ಯಗಳಾದರೂ ಕೂಡ ನಾವೇನು ಮಾಡಬೇಕು, ಕ್ವಾಂಟಿಟಿಯನ್ನು ರೆಸ್ಟ್ರಿಕ್ಟ್ ಮಾಡಬೇಕು. ಇಲ್ಲಾಂದ್ರೆ ನಮ್ಮ ವೆಯ್ಟ್ ಗೇನ್ ಆಗುತ್ತೆ. ನಮಗೆ ಗೊತ್ತು, ನಮ್ಮ ವಿಸರಲ್ ಫ್ಯಾಟ್ ಜಾಸ್ತಿ ಆದರೆ ಏನಾಗುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ, ನಮಗೆ ಸಮಸ್ಯೆಗಳಾಗುತ್ತೆ. ಸೊ ಯಾವಾಗಲೂ ತಗೊಳ್ಳುವಾಗ ಅದು ಧಾನ್ಯ ಇರಲಿ, ಸಿರಿಧಾನ್ಯ ಇರಲಿ, ಬೇರೆ ಏನೇ ಇರಲಿ, ಆ ಕ್ವಾಂಟಿಟಿ ಏನಿದೆ ಅದು ಆದಷ್ಟು ರೆಸ್ಟ್ರಿಕ್ಟ್ ಮಾಡಬೇಕು. ಸೊ ಎಲ್ಲ ರಿಸರ್ಚರ್ಸಲ್ಲಿ ಪ್ರೂವ್ ಆಗಿರೋದು ಏನಂದರೆ, ಇನ್ಸುಲಿನ್ ಸ್ಪೈಕ್ ಏನಿದೆ ಅದು ಕಡಿಮೆ ಆಗೋದು ಫ್ಯಾಟಿ ಫುಡ್ ತಗೊಂಡಾಗ. ಅಂದರೆ ಡಯಾಬಿಟಿಸ್ ಇದ್ದವರಿಗೆ ದ ಬೆಸ್ಟ್ ಫುಡ್ ಯಾವುದು ಅಂತ ಕೇಳಿದ್ರೆ ಫ್ಯಾಟ್ ಜಾಸ್ತಿ ಇರುವಂಥ ಆಹಾರಗಳು. ಸೊ ಬೆಳಗ್ಗೆ ನೀವೊಂದು ಬ್ರೇಕ್ಫಾಸ್ಟ್ ತಗೊಳ್ಳುವಾಗ ನೀವೇನು ಮಾಡ್ಬೋದು, ಕೊಬ್ಬು ಜಾಸ್ತಿ ಇರುವಂಥ ಆಹಾರಗಳು ಅಂದರೆ ಒಳ್ಳೆ ಕೊಬ್ಬಿರುವ ಆಹಾರಗಳು, ಅದು ಬಿಟ್ಟು ಎಲ್ಲ ಫ್ರೈಡ್ ಐಟಮ್ಸ್ ಅಲ್ಲ ನಾ ಹೇಳ್ತಾ ಇರೋದು. ಸೊ ಒಳ್ಳೆ ಕೊಬ್ಬಿರುವ ಆಹಾರಗಳಂದರೆ ಸೀಡ್ಸನ್ನು ಇಂಟ್ರೊಡ್ಯೂಸ್ ಮಾಡ್ಬೋದು. ಚಿಯಾ ಸೀಡ್ಸ್ ಬೇಕಾದ್ರೆ ಒಂದು 2 ಚಮಚ ಚಿಯಾ ಸೀಡ್ಸ್ ತಗೊಳ್ಳಿ, ಅದರಲ್ಲಿ ತುಂಬ ಚೆನ್ನಾಗಿ ಸೊಲ್ಯುಬಲ್ ಫೈಬರ್ ಇದೆ, ಆಯಿಲ್ ಕಂಟೆಂಟ್ ಕೂಡ ಜಾಸ್ತಿ ಇದೆ. ಅದೇ ಥರ ನೀವು ನಟ್ಸ್ಗಳನ್ನು ತಗೊಳ್ಳಿ, ವ್ಯಾಲ್ನಟ್ ಇರ್ಬೋದು, ಬಾದಾಮ್ ಇರ್ಬೋದು, ಪಿಸ್ತೆ ಇರ್ಬೋದು, ಕ್ಯಾಶ್ಯೂ ಇರ್ಬೋದು, ಈ ಥರ ನಟ್ಸ್ಗಳನ್ನು ಒಂದು 8 ರಿಂದ 10 ನಟ್ಸ್ಗಳನ್ನು ತಗೊಳ್ಳಿ, ಅದು ಕೂಡ ನಿಮಗೆ ತುಂಬ ಒಳ್ಳೆಯದು. ನೀವು ಬೇಕಾದ್ರೆ ಒಂದು ಸಣ್ಣ ಕಪ್ ಆಫ್ ಯೋಗರ್ಟ್ ತಗೊಳ್ಳಿ ಅಥವಾ ಮೊಸರು ತಗೊಳ್ಳಿ, ಅದರಲ್ಲಿ ಕೂಡ ತುಂಬ ಚೆನ್ನಾಗಿ ಪ್ರೋಟೀನ್ ಮತ್ತು ಫ್ಯಾಟ್ ನಮಗೆ ಸಿಗುತ್ತೆ, ಅದು ಕೂಡ ತುಂಬ ಒಳ್ಳೆಯದು. ಇದಾದಮೇಲೆ ಬೇಕಾದ್ರೆ ಒಂದು ದೋಸೆ ತಿನ್ನಿ, ಅದರೊಟ್ಟಿಗೆ ಬೇಕಾದ್ರೆ ಒಂದು 2 ಮೊಟ್ಟೆ ಕೂಡ ತಿನ್ನಿ. ತುಂಬ ಚೆನ್ನಾಗಿ ಪ್ರೋಟೀನ್ ಸಿಕ್ತು, ತುಂಬ ಚೆನ್ನಾಗಿ ಫ್ಯಾಟ್ ಸಿಕ್ತು, ಚೆನ್ನಾಗಿ ನಮ್ಮ ಬಾಡಿಯಲ್ಲಿ ಇನ್ಫ್ಲಮೇಷನ್ ಕಡಿಮೆ ಮಾಡಲಿಕ್ಕೆ ಬೇಕಾಗಿರುವಂಥ ಒಳ್ಳೆ ಕೊಬ್ಬು ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಆ್ಯಂಡ್ ತುಂಬ ತರಕಾರಿಗಳು ಕೂಡ ಅದರೊಟ್ಟಿಗೆ ಸೇವಿಸಿದರೆ ಸಫಿಷಿಯೆಂಟ್ ಆಗಿ ಫೈಬರ್ ಕೂಡ ಸಿಗುತ್ತೆ. ಸೊ ಈ ಥರ ಆಹಾರ ನೀವು ಪ್ಲಾನ್ ಮಾಡೋದಾದರೆ ನೀವೇನೂ ಕಾಂಪ್ರಮೈಸ್ ಮಾಡಬೇಕು ಅಂತಿಲ್ಲ. ನಿಮ್ಗೆ ಇಷ್ಟಿರೋ ಅನ್ನ ಬೇಕಾದ್ರೆ ತಿನ್ಬೋದು, ಚಪಾತಿ ಬೇಕಾದ್ರೆ ತಿನ್ಬೋದು, ಜೋಳದ ರೊಟ್ಟಿ ಬೇಕಾದ್ರೆ ತಿನ್ಬೋದು, ರಾಗಿ ಮುದ್ದೆ ಕೂಡ ಬೇಕಾದ್ರೆ ತಿನ್ಬೋದು. ಬಟ್ ಅಟ್ ದ ಸೇಮ್ ಟೈಮ್ ಆ ಕ್ವಾಂಟಿಟಿಯನ್ನು ರೆಸ್ಟ್ರಿಕ್ಟ್ ಮಾಡಿ ಒಳ್ಳೆ ಕೊಬ್ಬಿರುವಂಥ ಆಹಾರಗಳನ್ನು ಮತ್ತು ಸಫಿಷಿಯೆಂಟ್ ಆಗಿ ಪ್ರೋಟೀನನ್ನು ನಾವು ತಗೋಬೇಕು. ಎಷ್ಟೋ ಜನರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ಚಿಕನ್ ತಿಂದರೆ ದಪ್ಪ ಆಗುತ್ತೆ. ಚಿಕನ್ ತಿಂದರೆ ದಪ್ಪ ಆಗಲ್ಲ. ಆ್ಯಕ್ಚುಲಿ ಅದರ ಒಟ್ಟಿಗೆ ಚಿಕನ್ ಸಾರು ಚೆನ್ನಾಗಿದ್ದರೆ ನಾವೇನು ಮಾಡ್ತೀವಿ, 2ರ ಬದಲು 4 ಚಪಾತಿ ತಿಂತೀವಿ, ಅಥವಾ ಅನ್ನ ತುಂಬ ಚೆನ್ನಾಗಿ ತಿಂತೀವಿ, ಅಥವಾ ರಾಗಿ ಮುದ್ದೆ ಸೈಜ್ ಕೂಡ ದೊಡ್ಡ ಆಗುತ್ತೆ. ಸೊ ಹಾಗಾಗಿ ಕೊಬ್ಬು ಜಾಸ್ತಿ ಆಗುತ್ತೆ. ಅದು ಬಿಟ್ಟು ಬರೀ ಚಿಕನ್ ತಿನ್ನೋದ್ರಿಂದ ನಿಮ್ಮ ಕೊಬ್ಬು ಜಾಸ್ತಿ ಆಗಬೇಕು ಅಂತ ಇಲ್ಲ. ಚಿಕನ್ ಬ್ರೆಸ್ಟಲ್ಲಿ ಮ್ಯಾಕ್ಸಿಮಮ್ ನಿಮಗೆ ಪ್ರೋಟೀನ್ ಸಿಗುತ್ತೆ. ಅರೌಂಡ್ 35 to 40 ಗ್ರಾಮ್ಸ್ ಪ್ರೋಟೀನ್ ಏನಿದೆ 100 ಗ್ರಾಮ್ಸ್ ಚಿಕನ್ ಬ್ರೆಸ್ಟಲ್ಲಿ ನಮಗೆ ಸಿಗುತ್ತೆ. ಸೊ ಹಾಗಾಗಿ ನಾವು ಏನು ಮಾಡಬೇಕು, ನಮ್ಮ ರೆಗ್ಯುಲರ್ ಫುಡ್ಡನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಈ ಅನ್ನ, ಹೊಟ್ಟೆ ತುಂಬ ಅನ್ನ ತಿನ್ನೋದು, ಹೊಟ್ಟೆ ತುಂಬ ರೋಟಿ ತಿನ್ನೋದು, ಹೊಟ್ಟೆ ತುಂಬ ಚಪಾತಿ ತಿನ್ನೋದು ಅಥವಾ ರಾಗಿ ಮುದ್ದೆ ತಿನ್ನುವಂಥ ಹ್ಯಾಬಿಟನ್ನು ಕಡಿಮೆ ಮಾಡಿ ಅದನ್ನು ಲಿಮಿಟ್ ಮಾಡಿ ಮೇಕ್ ವೆರೈಟಿ ಇನ್ ಯುವರ್ ಮೀಲ್ಸ್. ಅಂದರೆ ಸ್ವಲ್ಪ ನಟ್ಸು, ಸ್ವಲ್ಪ ಸೀಡ್ಸು, ಸ್ವಲ್ಪ ಪ್ರೋಟೀನು, ಸ್ವಲ್ಪ ಫ್ಯಾಟು, ಸ್ವಲ್ಪ ಮೊಸರು, ಸ್ವಲ್ಪ ಪಲ್ಯ, ಅದರೊಟ್ಟಿಗೆ ಒಂದು ಸ್ವಲ್ಪ ನಿಮ್ಗೆ ಇಷ್ಟಿರುವಂಥ ಅನ್ನ, ಜೋಳ, ರಾಗಿ, ಗೋಧಿ ಏನು ಬೇಕಾದರೂ ನೀವು ತಗೋಬೋದು. ಸೊ ಈ ಥರ ಒಂದು ಪ್ಯಾಟರ್ನನ್ನು ನೀವು ಫಾಲೋ ಮಾಡಿದರೆ ಬೇಗ ವಿತಿನ್ ಎ ಮಂತ್ ನಿಮ್ಮ ಶುಗರ್ ಏನಿದೆ ಕಂಪ್ಲೀಟ್ಲಿ ಕಂಟ್ರೋಲ್ ಮಾಡಲಿಕ್ಕಾಗುತ್ತೆ. ನಿಮ್ಮ ಮಸಿಲ್ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ, ನಿಮ್ಮ ಫಿಸಿಕ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ನಿಮ್ಮ ಸ್ಟ್ಯಾಮಿನಾ ಇಂಪ್ರೂವ್ ಆಗುತ್ತೆ, ಡಯಾಬಿಟಿಸಿಂದ ಬರುವಂಥ ಎಲ್ಲ ಕಾಂಪ್ಲಿಕೇಶನ್ಸನ್ನು ಕೂಡ ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯ. ಸೊ ಅನ್ನ, ಜೋಳ, ಗೋಧಿ ಮತ್ತು ಮಿಲೆಟ್ಸ್ಗೆ ಕಂಪೇರ್ ಮಾಡಿದರೆ ಯಾವುದು ಬೆಟರ್ ಅಂತ ಕೇಳಿದರೆ ಕಂಪ್ಯಾರಿಟಿವ್ಲಿ ಮಿಲೆಟ್ಸ್ ಆರ್ ಬೆಟರ್. ಯಾಕೆಂದರೆ ಅದರದ್ದು ಗ್ಲೈಸಿಮಿಕ್ ವ್ಯಾಲ್ಯೂ ಏನಿದೆ ಕಂಪ್ಯಾರಿಟಿವ್ಲಿ ಕಡಿಮೆ ಇದೆ, ಅದರಲ್ಲಿ ಮೆಗ್ನೀಷಿಯಂ ಕಂಟೆಂಟ್ ತುಂಬ ಚೆನ್ನಾಗಿ ಜಾಸ್ತಿ ಇದೆ, ಅದರದ್ದು ರೆಸಿಸ್ಟೆನ್ಸ್ ಸ್ಟಾರ್ಚ್ ಜಾಸ್ತಿ ಇದೆ, ಆ್ಯಂಡ್ ಫೈಬರ್ ಕಂಟೆಂಟ್ ಕೂಡ ಜಾಸ್ತಿ ಇರೋದ್ರಿಂದ ಡಯಾಬಿಟಿಸ್ ಇದ್ದವರಿಗೆ ಮಿಲೆಟ್ಸ್ ಒಳ್ಳೆ ಆಹಾರ ಅಂತ ನಾವು ಹೇಳ್ಬೋದು. ಬಟ್ ಆದರೂ ಕೂಡ ನಾನೀಗ ಹೇಳ್ದಂಗೆ ಅದು ಲಿಮಿಟಲ್ಲಿ ತಗೊಂಡು ಒಳ್ಳೆ ಕೊಬ್ಬಲ್ಲಿರುವಂಥ ಆಹಾರವನ್ನು ಚೆನ್ನಾಗಿ ತಗೊಂಡ್ರೆ ನಿಮಗೆ ಡಯಾಬಿಟಿಕ್ ನ್ಯೂರೋಪತಿ, ಡಯಾಬಿಟಿಕ್ ನೆಫ್ರೋಪತಿ ಈ ಥರ ಯಾವ ಸಮಸ್ಯೆಗಳು ಕೂಡ ಬರಲ್ಲ. ತುಂಬ ಚೆನ್ನಾಗಿ ಡಯಾಬಿಟಿಸನ್ನು ಕಂಟ್ರೋಲ್ ಮಾಡ್ಬೋದು. ಅದೇ ಥರ ನಿಮ್ಮ ಫಿಟ್ನೆಸ್ಸನ್ನು ಕೂಡ ಇಂಪ್ರೂವ್ ಮಾಡ್ಬೋದು ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.